ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಸಿಂಪಲ್ ಆ್ಯಂಡ್ ಟೇಸ್ಟಿ ಆಗಿರೋ ರಸಮ್ ರೆಸಿಪಿ ಅಂದರೆ ಪೆಪ್ಪರ್ ರಸಮ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ರುಚಿಕರವಾಗಿರುತ್ತೆ, ಹಾಗೆ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡುವಂಥದ್ದು. ಇದು ಬೀಗ್ರೂಟದಲ್ಲಿ ಕೊಡ್ತಾರಲ್ವ ರಸಮ್ಮು, ಅದೇ ಥರ ಟೇಸ್ಟ್ ಇರುತ್ತೆ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಒಂದು ದೊಡ್ಡ ಸೈಜ್ ಟೊಮ್ಯಾಟೊ, ಕರ್ಬೇವಿನ ಸೊಪ್ಪು, ಒಂದು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಕೊತ್ತಂಬರಿ ತೊಗೊಂಡಿದ್ದೀನಿ, ಹಾಗೆ ಒಗ್ಗರಣೆಗೆ ಸಾಸಿವೆ ತೊಗೊಂಡಿದ್ದೀನಿ, ಹಾಗೆ ಅರಿಶಿನ, ಕಾಳುಮೆಣಸು, ಜೀರಿಗೆ, ಕಲ್ಲುಪ್ಪು, ಹಾಗೆ ಗುಂಟೂರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಒಂದು ಅರ್ಧ ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ಎತ್ತಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಹಿಂಗನ್ನು ಹಾಕ್ಕೊತಾ ಇದ್ದೀನಿ. ಇದಿಷ್ಟೇ ಬೇಕಾಗಿರೋದು. ತುಂಬ ಸಿಂಪಲಾಗಿ ಮಾಡ್ಬೋದು, ಬೇಗನೆ ಆಗಿಬಿಡತ್ತೆ. ಈಗ ಒಂದು ಮಿಕ್ಸಿ ಜಾರ್ಗೆ ಟೊಮ್ಯಾಟೊನ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಗ್ರೀನ್ ಚಿಲ್ಲಿ ಅಂದರೆ ಹಸಿಮೆಣ್ಸಿನ್ಕಾಯಿ ಒಂದು ಹಾಕ್ಕೊತಾ ಇದ್ದೀನಿ ಖಾರಕ್ಕೋಸ್ಕರ. ನಿಮಗೆ ಖಾರ ತುಂಬ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇದನ್ನ ಇವಾಗ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಇದ್ರ ಜೊತೆಗೆ ಕುಟ್ಟೋ ಕಲ್ಲಲ್ಲಿ ನಾನು ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀನಿ, 1 ಟೀ ಸ್ಪೂನ್ ಆಗೋಷ್ಟು. 1 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಅದೆರಡು ತರಿಯಾಗಿ ಕುಟ್ಕೋಬೇಕಾಗತ್ತೆ. ನೀವು ಟೊಮ್ಯಾಟೊನೂ ಅಷ್ಟೇ, ನೀವು ಗ್ರೈಂಡ್ ಮಾಡ್ಕೊಂಡಿಲ್ಲ ಅಂದರೆ ಮಿಕ್ಸಿಯಲ್ಲಿ ಕಿವುಚ್ಕೊಂಡು ಹಾಕೋಬೋದು. ನಾನು ಅದಕ್ಕೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ, ನೀವು ಕಿವುಚ್ಕೊಂಡು ಕೂಡ ಹಾಕೋಬೋದು. ನಾನಿಲ್ಲಿ ತರಿಯಾಗಿ ನಾನು ಇದನ್ನು ಇವಾಗ ಕುಟ್ಟಿದ್ದೀನಿ. ಇದ್ರ ಜೊತೆಗೇನೆ ಬೆಳ್ಳುಳ್ಳಿನೂ ಸಿಪ್ಪೆ ತೆಗಿದೇನೆ ಹಾಕೋಬೇಕಾಗತ್ತೆ. ಸಿಪ್ಪೆ ತೆಗಿಯೋ ಅವಶ್ಯಕತೆ ಇರಲ್ಲ ಇದಕ್ಕೆ, ಆ ಸಿಪ್ಪೆ ಸಮೇತನೇ ಇದು ಕುಟ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ಕುಟ್ಕೋಬೇಕು. ಆ ಬೆಳ್ಳುಳ್ಳಿ ಎಲ್ಲ ಕಾಳುಮೆಣಸು ಜೀರಿಗೆಗೆಲ್ಲ ಮಿಕ್ಸ್ ಆಗೋ ಥರ ಕುಟ್ಕೋಬೇಕಾಗತ್ತೆ. ಅದನ್ನು ತರಿಯಾಗಿ ಕುಟ್ಕೋಬೇಕು. ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಬೇಕು. ಸಾಸಿವೆ ಚೆನ್ನಾಗಿ ಸಿಡಿಯಕ್ಕೆ ಬಿಡಬೇಕು. ಈ ರಸಮ್ಮು ತುಂಬಾ ರುಚಿಕರವಾಗಿರುತ್ತೆ, ಹಾಗೇನೂ ಕುಡಿಬೋದು. ಈಗ ನೀವು ನಾನ್ ವೆಜ್ ಅಡುಗೆ ಎಲ್ಲ ಮಾಡಿರ್ತೀರಲ್ವ, ಆವಾಗ ಹಾಗೇನೂ ಮಾಡ್ಕೊಂಡು ಕುಡಿಬೋದು, ಇಲ್ಲ ಅನ್ನಕ್ಕೂ ಯೂಸ್ ಮಾಡ್ಬೋದು. ಈಗ ನಾನು ಕರ್ಬೇವಿನ ಸೊಪ್ಪು, ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ, ಹಾಗೆ ಹಿಂಗನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ಕುಟ್ಟಿ ಇಟ್ಕೊಂಡಿದ್ನಲ್ವ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆಯಲ್ಲಿ 1 ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ. ಅದು ಆವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ, ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ 1/4 ಟೀ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. ಅದನ್ನು ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಈಗ ನಾವು ಹುಣಸೆಹಣ್ಣು ರಸ ಎತ್ತಿಟ್ಕೊಂಡಿರ್ತೀವಲ್ಲ, ಅದನ್ನು ನಾನು ಇವಾಗ ಕಿವುಚಿ ಆ ಬೀಜ ಎಲ್ಲ ತೆಗ್ದು ಸೋಸಿ ಇಟ್ಕೊಂಡಿದ್ದೀನಿ. ಸೋಸಿ ಇಟ್ಕೊಂಡಿರೋ ಹುಣಸೆಹಣ್ಣು ರಸನ ನಾನಿಲ್ಲಿ ಹಾಕ್ಕೋತಾ ಇದ್ದೀನಿ. ನೀವು ಅಷ್ಟೇ, ನೀವು ಸೋಸ್ಕೊಂಡು ಹಾಕ್ಕೊಡಿ, ಅದ್ರಲ್ಲಿ ಕಸ ಎಲ್ಲ ಇರುತ್ತೆ, ಅದಕ್ಕೋಸ್ಕರ. ಇವಾಗ ನಾನು ಮಿಕ್ಸಿ ಮಾಡಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನಲ್ವ ಟೊಮ್ಯಾಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟು, ಅದನ್ನು ಸೇರಿಸ್ಕೊಂಡಿದ್ದೀನಿ. ಅದನ್ನು ಅಷ್ಟೇ, ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕಾಗತ್ತೆ. ನಾನಿಲ್ಲಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಹಾಗೆ ಇದು ನಾನು 1 ಟೊಮ್ಯಾಟೋದು ಮಾಡ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಮಾಡ್ಕೊಳ್ಳಿ. ನಾನೊಂದು 2-3 ಜನಕ್ಕೆ ಸರ್ವ್ ಮಾಡ್ಬೋದಿದ್ದು, ಅಷ್ಟು ಮಾಡಿದ್ದೀನಿ. ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಟೊಮ್ಯಾಟೊ ಎಲ್ಲ ಹಾಕ್ಕೊಳ್ಳಿ, ಪೆಪ್ಪರು ಹಾಗೆ ಜೀರಿಗೆ ಎಲ್ಲ ಜಾಸ್ತಿ ಹಾಕ್ಕೊಳ್ಳಿ. ಇದನ್ನ ಇವಾಗ ನೀರು ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಈ ರಸಮ್ಮಿಗೆ ನೀರು ಹಾಕೋಬೇಕು. ನೀರು ಹಾಕ್ಕೊಂಡು ಕುದಿಯಕ್ಕೆ ಬಿಡಬೇಕು. ನೋಡಿ ಇವಾಗ ಕುದೀತಾ ಇದೆ. ಈ ಕುದಿಯೋ ಟೈಮಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತೀನಿ. ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದಾಗ ರಸಮ್ ರೆಡಿ ಆಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ರಸಮ್ಮು ತುಂಬಾ ರುಚಿಕರವಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಹಾಗೆ ಜ್ವರ ಬಂದಾಗೆಲ್ಲ ನೀವು ಈ ಥರ ರಸಮ್ ಮಾಡ್ಕೊಂಡು ತಿಂದರೆ, ಅನ್ನದ ಜೊತೆಗೆ ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ನಾನಿವಾಗ ಕೊತ್ತಂಬರಿ ಹಾಕಿದ್ದೀನಿ. ರಸಮ್ ಇವಾಗ ರೆಡಿ ಆಗಿದೆ. ನೋಡಿ ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ ಕಲರೆಲ್ಲ. ನೀವು ನಿಮ್ಮ ಮನೇಲಿ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿಗೋಸ್ಕರ ನಮ್ಮ ಪೇಜ್ನ ಫಾಲೋ ಮಾಡಿ. ಮತ್ತೆ ನಾನು ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.